ನೋಡಿ, ಒಮ್ಮೆ ಬ್ರಹ್ಮದೇವರ ಮತ್ತೊಂದು ದಿನ ಆರಂಭ ಆಯಿತು ಅಂದರೆ 14 ಮನ್ವಂತರಗಳಿರುತ್ತೆ. ಅದರಲ್ಲಿ 14 ಮನ್ವಂತರಗಳು, ಒಂದೊಂದು ಮನ್ವಂತರದಲ್ಲಿ 71 ಚತುರ್ಯುಗಗಳಿರುತ್ತೆ. ಅಷ್ಟೆಲ್ಲ ಇರುವಾಗ ಅದರಲ್ಲಿ ಮಧ್ಯದಲ್ಲಿ ಬೇರೆ ಯಾವುದೋ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ಇದೆಲ್ಲ ಸರಿ ಹೋಗಿಬಿಟ್ಟಿರುತ್ತೆ. ಆದರೆ ಬ್ರಹ್ಮದೇವರು ಸೃಷ್ಟಿ ಮಾಡಿಕ್ಕೆ ಶುರು ಮಾಡಿದ ಮೇಲೆ ಮೊಟ್ಟ ಮೊದಲ ಕೃತಯುಗ ಯಾವುದಿದೆ, ಮೊಟ್ಟ ಮೊದಲ ತ್ರೇತಾಯುಗ ಯಾವುದಿದೆ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಪುರಾಣ ಹೇಳ್ತಾ ಇರೋದು. ಆನಂತರ ಬರುವ ಕೃತಯುಗ ಅಥವಾ ತ್ರೇತಾಯುಗ ಅದು ಬೇರೆ ರೀತಿಯಾಗೇ ಇರುತ್ತೆ. ನಾವು ಬೇರೆ ಪುರಾಣಗಳಲ್ಲಿ ಕೇಳುವಂತಹ ವರ್ಣನೆಗೆ ಅನುಗುಣವಾಗಿ ಇರುತ್ತೆ. ಮೊಟ್ಟ ಮೊದಲಿಗೆ ಕೃತಯುಗ, ಮೊಟ್ಟ ಮೊದಲ ತ್ರೇತಾಯುಗ ಹೇಗಿತ್ತು ಅಂತ ಹೇಳಿ ಇಲ್ಲಿ ವರ್ಣನೆ ಮಾಡ್ತಾರೆ. ಇಲ್ಲಿ ಆರಂಭದಲ್ಲಿ ಅವರೆಲ್ಲರೂ ಕೂಡ ಸಿದ್ಧಿಯನ್ನು ಪಡೆದುಕೊಂಡಿರ್ತಾರಂತೆ. ತ್ರೇತಾಯುಗದಲ್ಲಿ ಜನರಿಗೆ ಬೇಕಾದಷ್ಟು ಸಿದ್ಧಿ ಇರುತ್ತೆ. ತಮ್ಮ ಸಿದ್ಧಿಯಿಂದಾಗಿ ಅವರೆಲ್ಲವನ್ನೂ ಕೂಡ ಪಡೆದುಕೊಳ್ತಾ ಇರ್ತಾರೆ. ತ್ರೇತಾಯುಗದಲ್ಲಿ ಕಲ್ಪವೃಕ್ಷಗಳಿರುತ್ತೆ. ಕೃತಯುಗದ ಆರಂಭದಲ್ಲಿ ಕಲ್ಪವೃಕ್ಷಗಳನ್ನು ಮಾತ್ರ ಇಲ್ಲಿ ಸೃಷ್ಟಿ ಮಾಡಿರ್ತಾರಂತೆ ಬ್ರಹ್ಮದೇವರು. ಕಲ್ಪವೃಕ್ಷವನ್ನು ಆಶ್ರಯಿಸಿಕೊಂಡು ಕಲ್ಪವೃಕ್ಷದಿಂದ ತಮಗೆ ಏನು ಸಿಗುತ್ತೆ ಅದನ್ನು ಮಾತ್ರ ಉಪಜೀವಿಸಿಕೊಂಡು ಬದುಕ್ತಾ ಇದ್ರು. ಗೆಡ್ಡೆ ಗಣಸು ಇಂಥದ್ದನ್ನು ಮಾತ್ರ ತಿಂದುಕೊಂಡು ಎಲ್ಲರೂ ಕೂಡ ಇರ್ತಿದ್ರು. ಇದೆಲ್ಲವೂ ಕೂಡ ಕೃತಿಯುಗದಲ್ಲಿ. ಹೀಗೆ ಇದ್ದಂತಹ ಕೃತಿಯುಗ ಕಳೆದ ಮೇಲೆ ತ್ರೇತಾಯುಗ ಆರಂಭ ಆಗುತ್ತೆ. ತ್ರೇತಾಯುಗ ಆರಂಭ ಆದಾಗ ಹಿಂದಿನ ಕೃತಯುಗದಲ್ಲಿ ಜನಗಳಿಗೆ ಇದ್ದಂತಹ ಸಿದ್ಧಿ ಈಗಿನ ಜನಗಳಿಗೆ ಹೋಗ್ಬಿಟ್ಟಿರುತ್ತೆ. ಇಲ್ಲಿ ತನಕ ಅವ್ರು ಹೇಳ್ತಾರೆ, ಮೊಟ್ಟ ಮೊದಲ ಬಾರಿಗೆ ತ್ರೇತಾಯುಗದಲ್ಲಿ ಮಳೆ ಆಗತ್ತೆ ಅಂತ ಹೇಳ್ತಾರೆ. ಅದನ್ನು ಅಪಾಂ ಸೌಕ್ಷ್ಮೇ ಪ್ರತಿಗದಿತೆ ತದಾ ಮೇಘಾತ್ಮನಾತುತೌ ಮೇಘೇಭ್ಯ ಸ್ತನಯಿತ್ನುಭ್ಯ ಪ್ರವೃತ್ತಂ ವೃಷ್ಟಿಸರ್ಜನಂ. ಈ ಕೃತಯುಗ ಕಳೆದ ಮೇಲೆ ತ್ರೇತಾಯುಗ ಆರಂಭ ಆದ ಮೇಲೆ ಕಲ್ಪವೃಕ್ಷಗಳೆಲ್ಲವೂ ಕೂಡ ಹೋಗಿಬಿಡುತ್ತೆ. ಕಾರಣ ಏನು ಅಂತಂದರೆ, ಈ ತ್ರೇತಾಯುಗದ ಜನರು ಏರಿದ್ದಾರೆ ಅವರೆಲ್ಲರೂ ಸ್ವಲ್ಪ ಕೃತಯುಗದ ಜನರಿಗೆ ಹೋಲಿಕೆ ಮಾಡಿದಾಗ ಸ್ವಲ್ಪ ಅಧರ್ಮಶೀಲರಾಗಿರ್ತಾರೆ. ಆ ವೃಕ್ಷಗಳನ್ನು ದುರುಪಯೋಗ ಮಾಡಿಕೊಳ್ತಾರೆ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ವೃಕ್ಷಾಸ್ತಾನ್ ಪರ್ಯಗೃಹಂತ ಮಧುವ ಮಾಕ್ಷಿಕಂ ಬಲಾತ್. ವೃಕ್ಷದಲ್ಲಿ ಸಿಗುತ್ತಾ ಇದ್ದಂತಹ ಮಧುವನ್ನು, ಸಹಜವಾಗಿ ಜೇನುಗೂಡಲ್ಲ, ಸಹಜವಾಗಿ ಅದರಲ್ಲಿ ಸಿಗ್ತಾ ಇದ್ದಂತಹ ಅಥವಾ ಮಾಕ್ಷಿಕಂ ಅಂತಹ ಒಂದು ಮಧುವನ್ನು ಕೂಡ ಉಪಜೀವಿಸಿಕೊಂಡು ಬದುಕ್ತಾ ಇದ್ದರು. ಆದರೆ ಕ್ರಮೇಣ ಇವರು ಏನು ಮಾಡ್ತಾರೆ, ಬಲಾತ್ಕಾರ ಮಾಡಿ ವೃಕ್ಷದಿಂದ ತಮಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅಂದರೆ ಪ್ರಕೃತಿಯ ಮೇಲೆ ಬಲಾತ್ಕಾರ ಅಂತ ಹೇಳ್ದಂಗಾಯಿತು. ಯಾವಾಗ ಈ ರೀತಿಯಾಗಿ ಆಗುತ್ತೋ ಆಗ ಎಲ್ಲ ವೃಕ್ಷಗಳು ಫಲವನ್ನು ಕೊಡೋದು ನಿಲ್ಲಿಸ್ಬಿಡುತ್ತೆ, ವೃಕ್ಷಗಳೆಲ್ಲ ಬಿದ್ದೋಗುತ್ತೆ, ವೃಕ್ಷಗಳೇ ಇರೋದಿಲ್ಲ. ಅಂತಹ ಒಂದು ಸಂದರ್ಭ ಬರುತ್ತೆ. ಆಗ ಮಳೆ ಬರುತ್ತಂತೆ. ಮೊದಲಿಗೆ ಮಳೆ ಬರುತ್ತೆ. ಮಳೆ ಬಂದಾಗ ಆಗ ಯಾವ ವೃಕ್ಷಗಳೆಲ್ಲವೂ ಕೂಡ ವೃಕ್ಷ ಸಂತಾನ ಎಲ್ಲ ಹೋಗ್ಬಿಟ್ಟಿರುತ್ತೆ, ವೃಕ್ಷಗಳೆಲ್ಲ ಪುನಃ ಬೆಳಿಲಿಕ್ಕೆ ಶುರುವಾಗುತ್ತೆ. ತುಂಬ ಚಳಿ ಆಗಲಿಕ್ಕೆ ಶುರುವಾಗುತ್ತೆ. ಗಾಳಿ ಬಿಸಿಲು ಇದೆಲ್ಲವೂ ಕೂಡ ಹೆಚ್ಚಾದಾಗ ಆಗ ಅವರೆಲ್ಲರೂ ಕೂಡ ತಾವು ಮನೆಯನ್ನು ಕಟ್ಕೊಳ್ಳಿಕ್ಕೆ ಆರಂಭ ಮಾಡ್ತಾರೆ. ಆರಬ್ಧಾಸ್ತೆ ನಿಕೇತಾವೈ ಕರ್ತುಂ ಶೀತೋಷ್ಣವಾರಣಂ. ಬಿಸಿಲು ಚಳಿ ಇವುಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಆಗ ಅವರು ಸಣ್ಣ ಸಣ್ಣ ಮನೆಯನ್ನು ಕಟ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ತ್ರೇತಾಯುಗದಲ್ಲಿ. ಕ್ರಮೇಣ ಅದೇ ಬೆಳೆದು ಹಳ್ಳಿಗಳನ್ನು, ನಗರಗಳನ್ನು ಇವೆಲ್ಲವನ್ನೂ ಕೂಡ ಒಂದೊಂದನ್ನೇ ತಥೈವ ಅಂತಃಪುರಾಣಿಚ ಅಂತಃಪುರಗಳನ್ನು ಇದೆಲ್ಲವನ್ನೂ ಕೂಡ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಕ್ರಮೇಣ ಆಮೇಲೆ ನಗರ ನಿರ್ಮಾಣ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಆ ಸಿದ್ಧಿಯನ್ನು ಪಡೆದುಕೊಳ್ತಾರೆ. ಸಿದ್ಧಿಯನ್ನು ಪಡ್ಕೊಳ್ಳೋದು ಅಂತ ಅನ್ನೋ ಶಬ್ದವನ್ನೇ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸಿದ್ಧಿ ಪಡೆದುಕೊಳ್ಳೋದು ಅಂತಂದರೆ ಹೊಸದೊಂದನ್ನು ಚೆನ್ನಾಗಿ ಕಲಿತು ನಿಪುಣತೆಯನ್ನು ಪಡೆದುಕೊಳ್ಳೋದು ಅಂತ ಅದರ ಅಭಿಪ್ರಾಯ. ಹೀಗೆ ಅವರು ಸಿದ್ಧಿಯನ್ನು ಪಡೆದುಕೊಳ್ಳುತ್ತಾರೆ, ನಗರ ನಿರ್ಮಾಣವನ್ನು ಮಾಡ್ತಾರೆ. ನಗರ ನಿರ್ಮಾಣ ಹೇಗಿರಬೇಕು ಅಂತ ಒಂದಿಷ್ಟು ವರ್ಣನೆ ಇದೆ. ಇದರಿಂದ ನಮಗೆ ಹಿಂದೆ ಯಾವ ಥರ ನಗರ ನಿರ್ಮಾಣ ಮಾಡ್ತಾ ಇದ್ರು, ಯಾವುದು ಅತ್ಯಂತ ಸಮುಚಿತವಾಗಿರುವಂಥದ್ದು ಅಂತನ್ನೋದು ಒಂದು ಅಂದಾಜು ನಮಗೆ ಸಿಗುತ್ತೆ. ವೃತ್ತಂ ಹೀನಂಚ ದೀರ್ಘಂಚ ನಗರಂ ನ ಪ್ರಶಸ್ಯತೆ. ತುಂಬ ದುಂಡಾಗಿರುವಂತೆ ನಗರ ನಿರ್ಮಾಣ ಮಾಡಬಾರ್ದು, ಉದ್ದಕ್ಕೆ ಇರುವಂತೆ ನಗರ ನಿರ್ಮಾಣ ಮಾಡಬಾರ್ದು. ಮತ್ತು ಹೇಗೆ ಮಾಡಬೇಕು ಅಂದರೆ ಚತುರಸ್ರಾರ್ಜವಂ ದಿಕ್ಸ್ಥಂ ಪ್ರಶಸ್ತಂ ವೈ ಪುರಂ ಪರಂ. ಚತುರಸ್ರ ಆಕಾರದಲ್ಲಿ, ಚತುಷ್ಕೋಣ ಆಕಾರದಲ್ಲಿ, ರುಜುವಾಗಿ ನೇರವಾಗಿ ಚತುಷ್ಕೋಣ ಆಕಾರದಲ್ಲಿ ನಗರವನ್ನು ನಿರ್ಮಾಣ ಮಾಡಿದ್ರೆ ಅದು ಅತ್ಯಂತ ಪ್ರಶಸ್ತವಾಗಿರುವಂಥದ್ದು. ಇಷ್ಟೆಲ್ಲ ಹೇಳಿದ ಮೇಲೆ ನಗರಕ್ಕಿಂತ ಹಳ್ಳಿ ಎಷ್ಟು ದೂರ ಇರಬೇಕು, ಹಳ್ಳಿಯಿಂದ ವನ ಎಷ್ಟು ದೂರ ಇರಬೇಕು, ಯಾವುದು ಎಷ್ಟೆಷ್ಟು ದೂರದಲ್ಲಿರಬೇಕು ಅಂತ ಆ ಪ್ರಮಾಣಗಳನ್ನು ಹೇಳ್ತಾರೆ. ಕೊನೆಗೆ ಎಷ್ಟು ಮಟ್ಟಿಗೆ ನಿಖರವಾಗಿ ಹೇಳ್ತಾರೆ ಅಂತಂದರೆ, ದಾರಿಗಳು, ನಾವು ಓಡಾಡುವಂತಹ ದಾರಿಗಳು ಎಷ್ಟೆಷ್ಟು ಅಗಲ ಇರಬೇಕು, ಎಲ್ಲೆಲ್ಲಿ ಎಷ್ಟೆಷ್ಟು ಇರಬೇಕು. 60 ಫೀಟ್ ರೋಡ್, 80 ಫೀಟ್ ರೋಡ್ ಈ ಥರ ಎಲ್ಲ ನಾವೆಲ್ಲ ಹೇಳ್ತೀವಿ, ಇವಾಗ ಉಪಯೋಗಿಸ್ತೀವಿ ನಾವು.
ಯಾವ್ಯಾವುದು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತಲೂ ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ ಅವರು. ನೋಡಿ, ಅವ್ರು ಹೇಳ್ತಾ ಹೋಗ್ತಾರೆ ದಿಗ್ಮಾರ್ಗ ಅಂತ ಹೇಳ್ತಾರೆ. ಈ ದಿಗ್ಮಾರ್ಗ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ. ದಿಗ್ಮಾರ್ಗ ಅಂತಂದರೆ ನಗರದ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಕ್ಕೆ ಹೋಗಲಿಕ್ಕೆ ಇರುವಂತಹ, ಇಲ್ಲಿ ಯಾವುದೋ ಪೂರ್ವದಲ್ಲಿದೆ, ಇನ್ಯಾವುದೋ ಪಶ್ಚಿಮಕ್ಕೆ ಇನ್ನೆಲ್ಲೋ ಹೋಗಬೇಕಾಗಿದೆ, ನಗರದ ಮತ್ತೊಂದು ಭಾಗಕ್ಕೆ ಹೋಗಲಿಕ್ಕಿರುವಂತಹ ಒಂದು ದೊಡ್ಡದಾಗಿರುವಂತಹ ಮಾರ್ಗ. ಈ ಕಾಲದಲ್ಲಿ ಸಿಟಿಗಳಲ್ಲಿ ರಿಂಗ್ ರೋಡ್ ಅಂತೆಲ್ಲ ಹೇಳ್ತಾರೆ ಅದನ್ನು. ಆ ಥರ ಅದಕ್ಕೆ ಎಷ್ಟಿರಬೇಕು ಅಂತಂದರೆ 20 ಧನಸ್ಸಿನಷ್ಟು ಅಗಲ ಇರಬೇಕಂತೆ. ಈ ಧನಸ್ಸು ಅಂತಂದರೆ ಏನು ಅಂತಂದರೆ, ಅದಕ್ಕೆ ನಿಮ್ಗೆ ಹೇಳೋದಾದರೆ, ಒಂದು ಧನಸ್ಸು ಅಂದರೆ ಸುಮಾರು 6 ಅಡಿ, ಸುಮಾರು 6 ಅಡಿಯ ಪರಿಮಾಣವನ್ನು ಒಂದು ಧನಸ್ಸು ಅಂತ ಹೇಳ್ತಾರೆ. ಆ ಥರ 20 ಧನಸ್ಸಿನಷ್ಟು ವಿಸ್ತಾರವಾಗಿ ಇರಬೇಕು, ಅಂದರೆ ಸುಮಾರು 120 ಅಡಿ ಅಷ್ಟಾಗುತ್ತೆ. ಇನ್ನು ಗ್ರಾಮದ ಮಾರ್ಗಗಳು ಹೇಗಿರಬೇಕು? 20 ಧನಸ್ಸು ಇರಬೇಕು, ಅಂದರೆ 120 ಅಡಿ ಇರಬೇಕದು. ಸೀಮಾ ಮಾರ್ಗ ಅದು ಹೇಗಿರಬೇಕು ಅಂದರೆ ನಗರದ ತುದಿಯಲ್ಲಿ ಇರುವಂತಹ ದಾರಿಗಳು, ಅದೆಲ್ಲ 10 ಧನಸ್ಸು 60 ಅಡಿಯಷ್ಟು ಇರಬೇಕು. ಇನ್ನು ರಾಜಮಾರ್ಗ, ರಾಜಮಾರ್ಗ ಅಂದರೆ ನಗರದ ಮಧ್ಯದಲ್ಲಿ ಅರಮನೆನೋ ಏನೋ ಇರುತ್ತೆ, ಅಲ್ಲಿರುವಂತಹದ್ದು. ಆ ರಾಜಮಾರ್ಗ ಎಷ್ಟಿರಬೇಕು? 10 ಧನಸ್ಸಿನಷ್ಟು, ಅಂದರೆ 60 ಅಡಿಯಷ್ಟು ಇರಬೇಕು. ಇನ್ನು ಸಾಮಾನ್ಯ ಬೀದಿಗಳು, ನಾವು ಕ್ರಾಸ್ ರೋಡು, ಮೇನ್ ರೋಡು ಅಂತ ಈ ಥರ ಎಲ್ಲ ಕರಿತೀವಿ, ಅದೆಲ್ಲ ಎಷ್ಟಿರಬೇಕು ಅಂದರೆ 4 ಧನಸ್ಸಿನಷ್ಟು, ಅಂದರೆ 24 ಅಡಿ ಇರಬೇಕು. ಅದು ಬಿಟ್ಟು ಬೇರೆಯೂ ಹೇಳ್ತಾರೆ, ಗೃಹ ಮಾರ್ಗ, ಅಲ್ಪರಥ್ಯ, ಇದನ್ನೆಲ್ಲ ಹೇಳ್ತಾರೆ. ಮನೆ ಮಧ್ಯದಲ್ಲಿ ಇರುವಂತಹ ದಾರಿಗಳು, ಕಾಲು ದಾರಿಗಳು, ಈ ಥರ ನಡೆದುಕೊಂಡು ಹೋಗುವಂಥದ್ದು, ಅದು 2 ಧನಸ್ಸಿನಷ್ಟು ಇರಬೇಕು, ಅಂದರೆ ಸುಮಾರು 12 ಅಡಿಯಷ್ಟು ಇರಬೇಕು. ಹೀಗೆ ಎಷ್ಟು ಚೆನ್ನಾಗಿ ಅದನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಮತ್ತೆ ಅಲ್ಲಿ ಹೇಳ್ತಾರೆ ಹೇಗೆ ನಿರ್ಮಾಣ ಮಾಡಬೇಕು ಅಂತಂದರೆ, ಟ್ರಾಫಿಕ್ ಜಾಮ್ ಅಂತ ಹೇಳ್ತೀವಲ್ವ, ಆ ಥರ ಆಗಬಾರ್ದು. ಅದನ್ನು ಹೇಳ್ತಾರೆ. ಸುಸಂಚರ ನೃವಾಜ ರಥನಾಗಾನಾಂ ಅಸಂಬಾಧ ಸುಸಂಚರ. ಆನೆಗಳು, ಕುದುರೆಗಳು ಎಲ್ಲ ಓಡಾಡ್ತಾ ಇರುತ್ತೆ. ಓಡಾಡುವಾಗ ಸುಲಭವಾಗಿ ಹೋಗಿ ಬರುವಂತೆ ಇರಬೇಕೇ ಹೊರತು, ಸುಸಂಚರವಾಗಿರಬೇಕೇ ಹೊರತು ಸಂಬಾಧ ಇರಬಾರ್ದು, ಅಲ್ಲಿ ಟ್ರಾಫಿಕ್ ಜಾಮ್ ಆಗುವಂತೆ ಇರಬಾರ್ದು. ಆ ರೀತಿಯಾಗಿ ಮಾರ್ಗಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಒಂದು ನಗರ ನಿರ್ಮಾಣ ಮಾಡುವಾಗ ಅವಸ್ಕರಂ ಪರಿವಾಹಂ, ಮೊದಲಿಗೆ ಚರಂಡಿ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಚರಂಡಿ ವ್ಯವಸ್ಥೆ ಎಲ್ಲ ಆಗ್ಬಿಡ್ಬೇಕು ನಗರಕ್ಕೆ, ಆಮೇಲೆ ಮನೆ ನಿರ್ಮಾಣ ಆಗಬೇಕು. ಈಗ ನೀವು ಬೆಂಗಳೂರಿಗೆ ಬಂದು ನೋಡಿದ್ರೆ ನಗರ ನಿರ್ಮಾಣ ಮನೆಗಳು ಕಟ್ಬಿಟ್ಟಿರ್ತಾರೆ, ಆಮೇಲೆ ಅದನ್ನು ತೋಡಲಿಕ್ಕೆ ಶುರು ಮಾಡಿರ್ತಾರೆ. ಹೇಗಿರುತ್ತೆ ಬೆಂಗಳೂರಲ್ಲಿ ಅಂತಂದರೆ, ಅದನ್ನು ತಿಂಗಳಲ್ಲಿ ಒಬ್ಬರು ಅದನ್ನು ಹಳ್ಳ ತೋಡ್ತಾನೆ ಇರ್ತಾರೆ. ಪ್ರತಿಯೊಂದು ಬೆಂಗಳೂರಲ್ಲಿ ನೀವು ಯಾವ್ದಾದ್ರು ಈ ರೋಡಲ್ಲಿ ತೋಡಾಯಿತು ಅಂದರೆ ನೆಕ್ಸ್ಟ್ ಪಕ್ಕದ ರೋಡಲ್ಲಿ ತೋಡ್ತಾರೆ. ಯಾಕೆ? ಮಳೆಗಾಲ ಬಂತು, ಏನೋ ಒಂದು ಸಮಸ್ಯೆ ಬಂತು, ಇನ್ನೊಂದೇನೋ ಹಾಕಬೇಕು. ಹೀಗೆ ಅವ್ಯವಸ್ಥಿತವಾಗಿ ನಗರ ನಿರ್ಮಾಣ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೀವಿ. ಇಲ್ಲಿ ಹೇಳ್ತಾರೆ ಅದನ್ನೆಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಳ್ಬೇಕು. ಪ್ರತಿಯೊಂದು ಮನೆಯಿಂದಲೂ ಕೂಡ ನೀರು ಹೋಗಲಿಕ್ಕೆ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡು ಆಮೇಲೆ ನಾವಲ್ಲಿ ಮನೆಗಳನ್ನು ಕಟ್ಟಬೇಕು. ಪ್ರತಿಯೊಂದು ಮನೆಗಳಲ್ಲೂ ಕೂಡ ವೃಕ್ಷಗಳಿರಬೇಕು, ಮರಗಳನ್ನು ಎಲ್ಲರೂ ಕೂಡ ನೆಟ್ಟಿರಲೇಬೇಕು ಅಂತ ಹೇಳಿ, ಹೇಗೆ ತ್ರೇತಾಯುಗದಲ್ಲಿ ನಗರವನ್ನು, ಮನೆಗಳನ್ನು, ಇದೆಲ್ಲವನ್ನೂ ಕೂಡ ನಿರ್ಮಾಣ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಆ ನಗರಗಳನ್ನು, ಆ ಮನೆಗಳನ್ನು ಶಾಲಾ ಅನ್ನೋ ಶಬ್ದದಿಂದ ಕರಿತೀವಿ, ಪ್ರಾಸಾದ ಅನ್ನೋ ಶಬ್ದದಿಂದ ಕರಿತೀವಿ. ಈ ಶಬ್ದದಿಂದ ಯಾಕೆ ಕರಿತೀವಿ ಅದನ್ನು ಕೂಡ ಇಲ್ಲಿ ಹೇಳ್ತಾರೆ. ಶಾಲಾ ಅಂತ ಯಾಕೆ ಕರಿತೀವಿ ಅಂದರೆ, ಶಾಲಾ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಮರದ ದೊಡ್ಡ ದೊಡ್ಡ ದಿಮ್ಮಿಗಳು, ಅದನ್ನು ಶಾಲಾ ಅಂತ ಕರೀತಾರೆ. ಶಾಲಾ ದೃಸ್ಕಂಧ ಶಾಖಾಯಾಮ್ ಗೃಹಗೇಹೈಕ ದೇಶಯೋ, ಆ ಮರದ ದೊಡ್ಡ ದಿಮ್ಮಿಯನ್ನೇ ಶಾಲಾ ಅಂತ ಕರೀತಾರೆ. ಅದನ್ನು ಇಟ್ಟುಕೊಂಡೇ ನಾವು ಮನೆಯನ್ನು ನಿರ್ಮಾಣ ಮಾಡ್ತೀವಿ, ಅದರಿಂದ ಮನೆಯನ್ನು ಶಾಲಾ ಅಂತ ಕರೀತಾರೆ. ಮತ್ತು ಮನೆಯನ್ನು ಪ್ರಾಸಾದ ಅಂತ ಕರೀತಾರೆ. ಮಹಡಿ ಮನೆ ಸಾಮಾನ್ಯವಾಗಿ ಆ ಅರ್ಥದಲ್ಲಿ ನಾವು ಪ್ರಾಸಾದ ಗೃಹ ಅಂತೆಲ್ಲ ಕರಿತೀವಿ. ಯಾಕೆ ಅದನ್ನು ಕರಿತೀವಿ ಅಂತಂದರೆ, ಪ್ರಸೀದತಿ ಮನಸ್ತಾಸು, ಅದರಲ್ಲಿ ಮನಸ್ಸಿಗೆ ಪ್ರಸನ್ನತೆ ಉಂಟಾಗಬೇಕು. ಹಾಗಿದ್ರೆ ನಮ್ಮ ಮನೆಯ ನಿರ್ಮಾಣ ಹೇಗಿರಬೇಕು ಅಂತಂದರೆ, ಮನಸ್ಸಿಗೆ ಪ್ರಸನ್ನತೆ ಉಂಟಾಗುವಂತೆ ಮನೆಯ ನಿರ್ಮಾಣ ಇರಬೇಕು. ಅಂದರೆ ಹಾಗಿದ್ರೆ ಮಾತ್ರ ಅದನ್ನು ಪ್ರಾಸಾದ ಅಂತ ಕರೆಯೋದು ಉಚಿತ ಅಂತ ಗೊತ್ತಾಗುತ್ತೆ. ಹೀಗೆ ತ್ರೇತಾಯುಗದ ಜನರೆಲ್ಲರೂ ಕೂಡ ಸಿದ್ಧಿಯನ್ನು ಪಡೆದುಕೊಳ್ತಾರೆ. ಇನ್ನೊಮ್ಮೆ ಆವಾಗ ಪುನಃ 2ನೇ ಬಾರಿ ಮಳೆಯಾಗತ್ತಂತೆ. 2ನೇ ಬಾರಿಯಲ್ಲಿ ಮಳೆ ಆದಾಗ ದ್ವಿತೀಯೇ ವೃಷ್ಟಿ ಸರ್ಜನೆ ಅಪಾಂ ಭೂಮೇಶ ಸಂಯೋಗ ದೋಷಧ್ಯಸ್ತಾಸು ಚಾಭವನ್. ಆವಾಗ ಹಿಂದಿನ ಕಲ್ಪದಲ್ಲಿ ಭೂಮಿಯಲ್ಲಿ ಹಿಂದಿನ ಯುಗದಲ್ಲಿ ಭೂಮಿಯಲ್ಲಿ ಸೇರಿಕೊಂಡಿದ್ದಂತಹ ಔಷಧಿಗಳೆಲ್ಲವೂ ಕೂಡ ಬೆಳಿಲಿಕ್ಕೆ ಶುರುವಾಗುತ್ತೆ, ನದಿಗಳು ಹರಿಲಿಕ್ಕೆ ಶುರುವಾಗುತ್ತೆ. ಆವಾಗ ಎಲ್ಲ ಕೆರೆ ಬಾವಿ ಎಲ್ಲದರ ನಿರ್ಮಾಣ ಆಗುತ್ತೆ. ಕ್ರಮೇಣ ಎಲ್ಲ ಧಾನ್ಯಗಳು, ಗೋಧಿ, ರಾಗಿ, ಈ ಥರ ಎಲ್ಲ ಧಾನ್ಯಗಳ ಹೆಸರನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಆ ಎಲ್ಲ ಧಾನ್ಯಗಳು ಕ್ರಮೇಣ ಬೆಳಿಲಿಕ್ಕೆ ಶುರುವಾಗುತ್ತೆ. ಆ ಎಲ್ಲ ಧಾನ್ಯಗಳನ್ನು ಉಪಜೀವಿಸಿಕೊಂಡು ಎಲ್ಲರೂ ಕೂಡ ತಾವು ಜೀವನವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತ ಹೀಗೆ ಇಷ್ಟನ್ನೆಲ್ಲ ವರ್ಣನೆ ಮಾಡ್ತಾರೆ. ಇದೆಲ್ಲ ಆದಮೇಲೆ ಆಗುವಂಥದ್ದೇ
ಇದ್ರ ಮುಂದೆ ಹೇಳುವಂಥದ್ದು ವರ್ಣಾಶ್ರಮ ವ್ಯವಸ್ಥೆಯನ್ನು ಆ ನಂತರ ಬ್ರಹ್ಮದೇವರು ಮಾಡ್ತಾರೆ ಅಂತ ಹೇಳಿ. ವರ್ಣಾಶ್ರಮ ವ್ಯವಸ್ಥೆ ಎನ್ನುವಂಥದ್ದು ಅತ್ಯಂತ ಒಂದು ಸಮಾಜಕ್ಕೆ ಅಗತ್ಯವಾಗಿರುವಂತಹ ವಿಚಾರ. ಮನುಷ್ಯ ಅನ್ನೋನು ಸಂಘಜೀವಿ, ನಾವೆಲ್ಲ ಕೇಳಿರ್ತೀವಿ. ಒಬ್ಬನು ಇನ್ನೊಬ್ಬನನ್ನು ಆಶ್ರಯಿಸಿಕೊಂಡೇ ಬದುಕಬೇಕು. ನಮ್ಮ ಅಗತ್ಯಕ್ಕೆ ನಾವು ಅನೇಕ ಜನರನ್ನು ಜೀವನದಲ್ಲಿ ಆಶ್ರಯಿಸಿಕೊಳ್ಬೇಕಾಗತ್ತೆ. ಪ್ರತಿಯೊಬ್ಬನೂ ಕೂಡ ನಾನು ಇದೇ ಕೆಲಸ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಆವಾಗ ಸಮಾಜ ಸುವ್ಯವಸ್ಥಿತವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವರ್ಣ ವ್ಯವಸ್ಥೆಯನ್ನು ಮಾಡ್ತಾರೆ. ತ್ರೈವರ್ಣಿಕರಿಗೆ ಅದರಲ್ಲಿ ಯಜನ ಮಾಡಲಿಕ್ಕೆ, ದಾನವನ್ನು ಮಾಡಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಅಧಿಕಾರವನ್ನೆಲ್ಲ ಕೊಡ್ತಾರೆ. ಅದಾದ ಮೇಲೆ ಆಶ್ರಮ ವ್ಯವಸ್ಥೆಯನ್ನು ಮಾಡ್ತಾರೆ. ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ, ಹೀಗೆ ಆಶ್ರಮ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಇದರಲ್ಲಿ ಈ ವರ್ಣಾಶ್ರಮ ವ್ಯವಸ್ಥೆಯನ್ನು ಹೇಳುವಾಗ ಅವರ ಕರ್ತವ್ಯವನ್ನು ಇಲ್ಲಿ ನೆನಪು ಮಾಡ್ತಾರೆ. ನೋಡಿ, ಗೃಹಸ್ಥರ ಧರ್ಮವನ್ನು ಮೊದಲಿಗೆ ಹೇಳ್ತಾರೆ. ಗೃಹಸ್ಥರಿಗೆ ನಾವು ಈ ಮಾತನ್ನು ಕೇಳಿರ್ತೀವಿ, ಗೃಹಸ್ಥಾಶ್ರಮಗಳು ಅಂದರೆ ಭಾರಿ ಧನ್ಯರು, ಗೃಹಸ್ಥಾಶ್ರಮ ಭಾರಿ ಶ್ರೇಷ್ಠ. ಕೆಲವು ಸತಿ ಸನ್ಯಾಸ ಅಂದರೆ ಭಾರಿ ಶ್ರೇಷ್ಠ ಅಂತ ಕೇಳಿರ್ತೀವಿ. ಯಾವುದು ಸರಿ ಇವೆರಡರಲ್ಲಿ? ಒಂದೊಂದು ಅರ್ಥದಲ್ಲಿ ಎರಡೂ ಕೂಡ ಸರಿ. ಯಾಕೆ? ಯತಿ ಆಶ್ರಮದಲ್ಲಿ ಇರುವಂತಹ ಕಠಿಣವಾದ ನಿಯಮ ಪರಿಪಾಲನೆ ಬೇರೆ ಯಾವುದರಲ್ಲೂ ಇರುವುದಿಲ್ಲ. ಅಷ್ಟೊಂದು ಕಠಿಣವಾಗಿ ಇರುತ್ತೆ ಸನ್ಯಾಸಾಶ್ರಮ. ಹಾಗಾಗಿ ಬಹಳ ಮಹತ್ವ ಇರುವಂಥದ್ದು, ಅತ್ಯಂತ ಪೂಜ್ಯವಾದಂತಹ ಆಶ್ರಮ ಅಂದರೆ ಸನ್ಯಾಸಾಶ್ರಮ. ಗೃಹಸ್ಥಾಶ್ರಮ ಯಾಕೆ ಶ್ರೇಷ್ಠ ಅಂತಂದರೆ, ಗೃಹಸ್ಥಾಶ್ರಮ ಎಲ್ಲ ಆಶ್ರಮಕ್ಕೂ ಕೂಡ ಉಪಜೀವ್ಯವಾಗಿರುತ್ತೆ. ಗೃಹಸ್ಥನಾದಂತಹ ವ್ಯಕ್ತಿಯು ಬೇರೆ ಎಲ್ಲರನ್ನೂ ಕೂಡ ಸಂರಕ್ಷಣೆಯನ್ನು ತಾನು ಮಾಡ್ತಾನೆ. ಬ್ರಹ್ಮಚಾರಿಗಳಾಗಲಿ, ಸನ್ಯಾಸಿಗಳಾಗಲಿ, ವಾನಪ್ರಸ್ಥರಾಗಲಿ ಅವರಿಗೆ ಬೇಕಾಗಿರುವಂಥದ್ದೆಲ್ಲವನ್ನೂ ಕೊಡ್ತಾನೆ, ಭಿಕ್ಷೆಯನ್ನು ಹಾಕ್ತಾನೆ. ಅದೆಲ್ಲವನ್ನು ಮಾಡುವ ಮುಖಾಂತರ ದಾನ ಕೊಡೋ ಅಧಿಕಾರ ಇರುತ್ತೆ ಅವನಿಗೆ, ದಾನವನ್ನು ಕೊಡ್ತಾನೆ. ಇದನ್ನೆಲ್ಲ ಮಾಡಿ ಮಿಕ್ಕ 3 ವರ್ಣದವರು ಚೆನ್ನಾಗಿರುವಂತೆ ನೋಡಿಕೊಳ್ಳುವಂತಹ ಶಕ್ತಿ ಅವನಿಗೆ ಇರುತ್ತೆ. ಆದ್ದರಿಂದಾಗಿ ಈ ಅರ್ಥದಲ್ಲಿ ಗೃಹಸ್ಥಾಶ್ರಮವನ್ನು ಕೂಡ ಅಲ್ಲಲ್ಲಿ ಶ್ರೇಷ್ಠ ಅಂತ ಹೇಳ್ತಾರೆ. ಅಲ್ಲಿ ಅವರವರ ಕರ್ತವ್ಯಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ.